ಹಾಯ್ ಲಿಕ್ಕಿ. ಹಾಯ್, ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಅವಳಿ ಎಲ್ಲರಿಗೂ ಹೇಳು ಹಂಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಮಸ್ತ ಕರ್ನಾಟಕ ಜನತೆಗೂ ನಮ್ಮ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್. ನಮ್ಮದು ಅದೇ ನೋಡಿ, ಹೇಗಿದೆ ಎಲ್ಲ ಡೆಕೋರೇಷನ್? ಡಿಸೈನ್ಸ್ ಮಾಡ್ತಿದ್ದಾರೆ. ನೈಸ್ ಅಲ್ವಾ? ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಫ್ಲವರ್ ಡೆಕೋರೇಷನ್ ಮಾಡಿದ್ದಾಳೆ. ನೈಸ್ ಅಲ್ವಾ? ನಿಮಗೆ ಮನೆದು ಏನೇನು ಮಾಡಿದ್ಯಾ ಅಂತ ನೀನೇ ತೋರ್ಸವ. ಇದು ಕ್ಯಾಂಡಲ್ ಇಟ್ಟಿದ್ದೀವಿ, ಸೇಮ್ ಕ್ಯಾಂಡಲ್ಸು. ಇಲ್ಲಿ ಮಾತ್ರ ಮಣ್ಣಿನ ದೀಪಗಳು ಇಟ್ಟಿದ್ದೀವಿ. ಮನೆ ಒಳಗಡೆ ಸೂಪರಾಗಿ ಕಾಣಿಸ್ತಿದ್ಯಪ್ಪ ನನಗಂತೂ. ಫುಲ್ ಲೈಟಿಂಗ್ ನೈಸ್ ಅಲ್ವಾ? ಇಲ್ಲಿ ನೋಡಿ ನಮ್ಮ ರೈತರ ರಥ, ಅದ್ರ ಪಕ್ಕದಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ. ನೈಸ್. ಚಿಕ್ಕದಾಗಿ ಆ್ಯಕ್ಚುಲಿ ನಮ್ಗೆ ದೀಪಾವಳಿ ಇಲ್ಲ, ಆದ್ರೂ ನಾವು ಪೂಜೆ ಮಾಡಿದ್ವಿ. ದೀಪಾವಳಿ ಇಲ್ಲ ಆದರೆ ನೋಮಿಲ್ಲ ನಮಗೆ. ಸೊ ದಿವಾಲಿ ಇದೆ. ದೀಪಾವಳಿ ಯಾಕೆ ಮಾಡ್ತಾರೆ ಅಂದರೆ, ನರಕಾಸುರನ್ನ ಸಾಯಿಸಿ ವಧ ಮಾಡಿದ್ದ ಚಾಮುಂಡಿ ದೇವಿಗೆ ಶಾಂತ ಮಾಡಿಸಿ ಅವಳಿಗೆ ಸಿಹಿ ಕೊಟ್ಟು, ಅಮ್ಮ ದೇವಿ ನೀನು ಕೋಪನ ಕಮ್ಮಿ ಮಾಡ್ಕೊ, ತಗೋ ಅಮ್ಮ ಸಿಹಿ ತಿನ್ನೋ ಅಂತ ಹೇಳೋದು. ನಾವು ಸಂತೋಷ ಪಡೋದು ನರಕಾಸುರನ್ನ ವಧ ಮಾಡಿರೋದಕ್ಕೆ, ರಾವಣ ಸತ್ತಿರೋದಕ್ಕೆ ನಾವು ದೀಪಾವಳಿನ ಆಚರಿಸ್ತೀವಿ. ಅದರಿಂದ ಎಲ್ಲ ಮಾಡ್ತಿದ್ದಾರೆ. ಹೋಗಿ ಇಲ್ಲಿ ಗಣೇಶ ನಮ್ಮ ಮನೇಲಿ ಎಲ್ಲಿ ನೋಡಿದೆ ನಾನು ಚಿಕ್ಕ ಚಿಕ್ಕ ಪುಟ್ಟ ಗಿಫ್ಟ್ಸ್ ಬಂದಿರೋ ಗಣೇಶಗಳೇ ಇರ್ತವೆ. ಎಲ್ಲ ನಮ್ಮ ಗಿಫ್ಟ್ಸ್ ಬಂದಿರೋದು ಆ್ಯಕ್ಚುಲಿ. ಇದಲ್ವಾ ಒಂದು ಹೋಮ್ ಟೂರ್ ಥರನೇ ಆಗೋಗುತ್ತೇನೋ ಇದಲ್ವಾ ಲಿಕ್ಕಿ? ಓ ನೀನು ಸ್ಟೆಪ್ಸು. ಇರಲಿ. ಆ್ಯಕ್ಚುಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದ ಮೇಲೆ ಇವತ್ತು ಸಿಂಪಲ್ಲಾಗಿ ನಮ್ಮ ಮೆಮೊರೀಸು ಇರುತ್ತೆ, ಯಾವ ಥರ ಪೂಜೆ ಮಾಡಿದ್ವಿ ಅಂತ ಇದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆಯಲ್ವಾ? ಅಲಂಕಾರ ಎಲ್ಲ ಚೆನ್ನಾಗಿ ಬಂದಿದ್ದಾರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಕೋಡ್ಕೊತಾ ಇದ್ದೀವಿ. ಈ ದೀಪಾವಳಿ ದಿನ ಲಕ್ಷ್ಮಿ ಬರ್ತಾಳಂತೆ ಮನೆಗೆ. ಎಲ್ಲರಿಗೂ ಐಶ್ವರ್ಯ ಎಲ್ಲ ಕೊಡಲಿ, ಅಷ್ಟ ಐಶ್ವರ್ಯನೂ ಸಿಗಲಿ ಅಂತ ನನ್ನ ಕಡೆಯಿಂದ ಕೋಡ್ಕೊತಾ ಇದ್ದೀನಿ. ಹಂಗೆ ನಮ್ಮ ರೈತರೆಲ್ಲರೂ ನಾವು ಓಡಾಟ ನಡೆಸ್ತಾ ಇದ್ದೀವಿ. ಅದಕ್ಕೂ ನಮ್ಮ ಎಲ್ಲ ವಿಜಯಲಕ್ಷ್ಮಿ ಎಲ್ಲ ಹೊಡೆದು ನಮಗೆ ವಿಜಯ ಕೊಡಲಿ ಅಂತ ಮನಸಾರೆ ಕೋಡ್ಕೊತಾ ಇದ್ದೀವಿ. ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡು ಮಾಡೋದಕ್ಕೆ. ಇನ್ನೂ ಏನೇನೋ ಮಾತಾಡೋಂಗಿದ್ರೆ ಮಾತಾಡು. ಇನ್ನೇನಿಲ್ಲ, ನಮ್ಮ ಮನೆಗೊಂದು ಪುಟಾಣಿ ಕೃಷ್ಣ ಬಂದಿದ್ದಾನೆ. ನಾನು ಆ ಕೃಷ್ಣನ ತಂದಿದ್ದ ದಿವಸನೇ ಅನ್ಕೊತೀನಿ, ಮೇ ಬಿ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಕೃಷ್ಣ ನೀನು ನನ್ನ ಹೊಟ್ಟೆಲಿ ಬಂದೆ, ನಾನು ಕೃಷ್ಣ ಜನ್ಮಾಷ್ಟಮಿ ಮಾಡಿದೆ ಅಂತ. ಸೊ ಆ ಕೃಷ್ಣ, ಅದೇ ಕೃಷ್ಣ ಅಲ್ಲಿ ಹುಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ನ್ಯೂ ಮಾಮ್ ಲೈಫ್ ತುಂಬ ಚೆನ್ನಾಗಿದೆ, ತುಂಬ ಹಿಡಿಸ್ತು. ಹಾಗೆ ಸ್ವಲ್ಪ ಏನಂತಾರೆ, ಲೈಕ್ ಓಹ್ ನೋಡಿ, ನೋಡ್ತಾ ಇದ್ದಂಗೆ ನಮ್ಮ ಶ್ರೀಗಳು ಹೂವು ಕೊಟ್ಟಿದ್ದಾರೆ. ಯಾರು ಎಲ್ಲರೂ ಆಶೀರ್ವಾದ ತಗೊಳ್ಳಿ. ನಾನು ಬಂದ್ಬಿಡ್ತೀನಿ. ಶ್ರೀನಿವಾಸ ಹೂವು ಕೊಟ್ಟಿದ್ದಾರೆ. ನಾನು ವಿಡಿಯೋದಲ್ಲಿ ಕಾಣಿಸಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕವರ್ ಮಾಡ್ಕೊಂಡ್ಬಿಟ್ಟೆ. ಓಕೆ, ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ನಿಮ್ಮ ಒಳ್ಳೆ ಕೋರಿಕೆಗಳು ಎಲ್ಲರೂ ನೀವು ನೆರವೇರಲಿ ಅಂತ ಕೋರ್ಕೊತಾ ಇದ್ದೀನಿ. ಕೆಟ್ಟ ಕೋರಿಕೆಗಳಿದ್ರೆ ಯಾರು ನನ್ನ ಮನಸ್ಸಲ್ಲ ಯಾವಾಗ ಹಂಗೆ. ಯಾಕಂದರೆ ಯಾರ್ಯಾರ ಕೆಟ್ಟದ್ದು ಬಯಸೋಕೆ ಏನಾದ್ರು ಕೋರ್ಕೊತಾ ಇದ್ದರೆ ನೆರವೇರಬಾರ್ದು. ಒಳ್ಳೆ ಕೋರಿಕೆಗಳು ಮಾತ್ರ ಎಲ್ಲರೂ ನೆರವೇರಲಿ. ಹಾಗೆ ನಮ್ಮ ರೈತರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗೂ ಹಿಂಗೆ ಇರಲಿ ಅಂತ ಕೋಡ್ಕೊತ ಈ ವಿಡಿಯೋ ಏನು ಮಾಡೋಣ. ಏನಾದ್ರು ಮಾತಾಡ್ತೀರಾ ಮೇಡಮ್? ಏನಿಲ್ಲ, ಅವ್ರು ಹೂವು ಕೊಟ್ಟಿದ ತಕ್ಷಣ ನನ್ನ ಮಾತೇ ನಿಂತಾಯಿತು. ಐ ಆಮ್ ವೆರಿ ಹ್ಯಾಪಿ. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬ್ಯಾಕ್ಗ್ರೌಂಡ್ ಸೌಂಡ್ ಬೇರೆ ಬರ್ತಾ ಇರುತ್ತೆ, ಕೇಳಿ. ಟೇಕ್ ಕೇರ್, ಬೈ ಬೈ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.